ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಸ್ಪೀಡಿ ಆ್ಯಂಡ್ ಬ್ಲಾಗ್ಸ್. ನಾನು ರಮ್ಯಾ. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಅಂತ ಲಾಲ್ಬಾಗಲ್ಲಿ ಫ್ಲವರ್ ಶೋ ಕೂಡ ಇರುತ್ತೆ, ಪ್ರತಿ ವರ್ಷ ಕೂಡ ಇರುತ್ತೆ. ಹಾಗಾಗಿ ನಾವು ಈ ವರ್ಷ ಲಾಲ್ಬಾಗಲ್ಲಿ ಫ್ಲವರ್ ಶೋ ನೋಡೋಣ ಅಂತ ಬಂದಿದ್ದೀವಿ. 9 ಲಕ್ಷ ವಿಧ ವಿಧವಾದ ಹೂಗಳು ಕೂಡ ನಾವು ನೋಡ್ಬೋದು ಅಲ್ಲಿ. ಒಂದಕ್ಕೊಂದು ವೆರೈಟಿ ಆಫ್ ಹೂಗಳು ಕೂಡ ಅಲ್ಲಿರುತ್ತೆ ನೋಡೋದಕ್ಕೆ. 218ನೇ ಫ್ಲವರ್ ಶೋ ಕೂಡ ಇದಾಗಿರುತ್ತೆ. ಅಂದರೆ ವರ್ಷ ಒಂದೊಂದು ಥೀಮಲ್ಲಿ ಮಾಡ್ತಾರೆ ಅಂತ ಹೇಳಿದರು ಕೂಡ. ಈ ವರ್ಷ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಸಂಸ್ಥಾನತರ ಪ್ರತಿಮೆಗಳೆಲ್ಲ ಗ್ಲಾಸ್ ಹೌಸಲ್ಲಿ ಮಾಡಿದರು. ತುಂಬ ವೆರೈಟಿ ಆಫ್ ಹೂಗಳು ಕೂಡ ಅಲ್ಲಿದ್ದವು. ತುಂಬ ಚೆನ್ನಾಗಿ ಕೂಡ ಇತ್ತು. ನಾವು 3 ಇಯರ್ಸ್ ಬ್ಯಾಕ್ ಹೋದಾಗ ನಾವಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಅವರ ಪ್ರತಿಮೆಗಳನ್ನೆಲ್ಲ ಮಾಡಿಟ್ಟಿದ್ರು. ನಾನು ಆವಾಗ ಹೋಗಿದ್ದೆ, ಮತ್ತು ನಾನು ಈ ಸರಿ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆಯಾ? ಹಾಂ, ನೋಡಿ 1 ನಿಮಿಷ ಬಿಡ್ತಾ ಇದೆ ನಾನು ಕುಡಿತಾ. ತುಂಬ ರಶ್ ಕೂಡ ಇದೆ ಲಾಲ್ಬಾಗು. ಫ್ಲವರ್ ಶೋ ಎಲ್ಲ ಇದೆ ಅಲ್ವಾ, ಹಾಗಾಗಿ. ಚೆನ್ನಾಗಿದೆಯಾ? ಹಾಂ, ರಿಯಾಕ್ಷನ್ ಏನ? ಚೆನ್ನಾಗಿದೆಯಾ? ನಂಗೆ ಇಷ್ಟ. ಹಾಗೆ ಪಾಪುಗೆ ಅಂತ ಬಾದಾಮ್ ಮಿಲ್ಕು, ಹಾಗೆ ನಾನು ಚಿರುಮುರಿ ಕೂಡ ತೊಗೊಂಡೆ. ನಂಗೆ ತುಂಬ ಇಷ್ಟ ಲಾಲ್ಬಾಗಿಗೆ ಬಂದಾಗೆಲ್ಲ ನಾನು ಚಿರುಮುರಿ ಮಿಸ್ ಮಾಡದೆ ತೊಗೊಳ್ತೀನಿ, ಹಾಗಾಗಿ ನಾನು ಚಿರುಮುರಿ ತೊಗೊಂಡೆ. ಇದೆಯಾ? ಹೋಗ್ತೀಯಾ? ತಗೋ ಸಚಿನ. ಹಾಂ, ಬಾ ಹೋಗೋಣ ಬಾ. ಹೋಗ್ತೀಯಾ ಗೊಂಬೆ ಹತ್ರ? ಹೋಗ್ತೀಯಾ? ನಿಂಗೆ ಇಷ್ಟ ಆಯ್ತಾ ಗೊಂಬೆ? ನೋಡಿ, ಆ ಗೊಂಬೆ ಇಷ್ಟ ಆಗಿದೆ ಅಂತ ಅಲ್ಲಿ ಹೋಗೋಣ ಬಾ ಅಂತ ಹಠ ಮಾಡ್ತಾ ಇದ್ದೇನೆ. ನೋಡ್ಬೇಕಷ್ಟೇ ನೀನಲ್ಲಿ. ಆಟೋಡ ಆಗಿಲ್ಲ, ಲಾಕ್ ಮಾಡಿದ್ದಾರೆ ನೋಡಿದೆ. ನೀನು ಹೇಗೆ ಹೋಗ್ತೀಯ ಅದ್ರೊಳಗಡೆ? ಹಾಂ, ನಿಮ್ಮ ಅಪ್ಪನ ಕರ್ಕೊಂಡು ಹೋಗು. ಹಾಂ ಹಾಂ, ನಿನ್ನೆ ತಗೊಂಡೋಗಿರ್ಬೇಕು. ಮುಳ್ಳಿಲ್ಲ ನೋಡಿ ಅದರಲ್ಲಿ, ಬರೀ ವಾಚ್ ಇದೆ. ಏನಿದೆ ಅಲ್ಲಿ? ಹಾಂ, ಗೊಂಬೆ ಗೊಂಬೆ. ಬಾಯ್. ಅಲ್ಲಿ ನೋಡಿ ರಾಕ್ಸಿ ಮಲಗಿದೆ. ನೋಡಿ, ಚಾಮರಾಜ ಒಡೆಯರ್ ಪ್ರತಿಮೆಯನ್ನು ಮಾಡಿದ್ದಾರೆ. ಎತ್ಕೊಳ್ತೀನಿ ಬಾ ಅಂದರೆ ಬರ್ತಾನೆ ಇರಲಿಲ್ಲ. ಫ್ಲವರ್ನೆಲ್ಲ ಮುಟ್ಟಬೇಕು ಅಂತ ತುಂಬ ಆಸೆ ಪಡಿಸಿದ್ದ ಅವನು. ಹಾಗೆಲ್ಲ ಮುಟ್ಟೋಕ್ಕಲ್ಲೋ ಇಲ್ಲ, ಹಾಗಾಗಿ ಬೇಡ ಅಂತ ಹೇಳ್ತಿದ್ದೆ. ಎಲ್ಲ ಥರದ ಸಸಿಗಳನ್ನ ಹಾಕಿದ್ದಾರೆ. ಕಡಲೆಕಾಯಿ, ಬೆಣ್ಣೆಹಣ್ಣು, ಹಾಗಲಕಾಯಿ, ಸೋರೆಕಾಯಿ, ಹಸಿರಲ್ಲ ಚೆರ್ರಿ, ದೀವಿ ಹಲಸಂದೆ, ಬ್ರೆಡ್ ಫ್ರೂಟ್ಸ್, ಪ್ರತಿಯೊಂದು ಕೂಡ ಹಣ್ಣಿನ ಸಸಿಗಳನ್ನ ನೆಟ್ಟಿದ್ದಾರೆ. ವೆರೈಟಿ ಇದೆ. ಅಂಜೂರ ಹಣ್ಣು, ನೇರಳೆ ಹಣ್ಣು, ಕಮಲದ ಹೂವು, ತುಂಬ ವೆರೈಟಿ ಇದೆ. ಸಸಿಗಳನ್ನ ಹಾಕಿದ್ದಾರೆ. ಅಲ್ಲಿ ನೋಡಿ ಪಾಲಕ್ ಸೊಪ್ಪು ಹಾಕಿದ್ದಾರೆ. ಪಾಲಕ್ ಸೊಪ್ಪು, ನುಗ್ಗೆಕಾಯಿನ, ಪರಂಗಿ ಹಣ್ಣು ಅದೆಲ್ಲ ಹಾಕಿದ್ದಾರೆ. ಹಾಗೆ ಫ್ಲವರ್ ಶೋ ಎಲ್ಲ ನೋಡಿ ತುಂಬ ವೆರೈಟಿ ಆಫ್ ಸಸಿಗಳು ಹಾಕಿದ್ರು. ಕೆಲವೊಂದು ಓದೋಕ್ಕಾಗಲಿಲ್ಲ, ಪಾಪ ಸ್ವಲ್ಪ ಬಾಯಾರಿಸಿದೆ ಅಂದರು, ಹಾಗಾಗಿ ಅವ್ನಿಗೆ ನೀರು ಕುಡಿಸ್ಬಿಟ್ಟು ಹಾಗೆ ಕೆಲವೊಂದು ಐಟಮ್ಸ್ ಕೂಡ ಇಟ್ಟಿದ್ರು, ಅದನ್ನು ಕೂಡ ನೋಡ್ಬಿಟ್ಟು ಬರೋಣ ಅಂತ ಬಂದ್ವಿ. ಇದೆಲ್ಲ ಮರದ್ದು ಬಾಕ್ಸ್. ಕ್ಯೂಟ್ ಆಗಿದೆ ಡಿವೆನ್ಸಸ್ಗಳೆಲ್ಲ ನೋಡಿ, ಬ್ಲ್ಯಾಕ್ ಚೆನ್ನಾಗಿದೆ. ఒరిజినల్ చెప్పి ಇದು 100 ತಗೊಳ್ತೀಯಾ? ಬೇಕಾ?
ಪಾಪಗೊಂದೆರಡು ಆಟಿಕೆ ತೊಗೊಳ್ಳೋಣ ಅಂತ ನೋಡ್ತಿದ್ವಿ. ಎಲ್ಲ ವುಡನ್ ಐಟಮ್ಸಲ್ಲಿ ಮಾಡಿದ್ರು ಕೂಡ ಇದ್ರು. ಇದು ಬೇಕಾದರೆ ಪ್ರತಿಯೊಂದನ್ನು ತೋರಿಸ್ತಿದ್ದೆ, ಯಾವ್ದು ಕೊಡ್ತೀವೋ ಅದು ಕೊಡಿಸು ಅಂತಿದ್ದ. ಅವ್ನಿಗೆ ಒಂದೇ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಮನೇಲಿ ತುಂಬ ಇದೆ, ಒಂದೇ ಸಾಕು ಅಂತ ಅವನು ಇಷ್ಟಪಟ್ಟಿದ್ದು ತೊಗೊಂಡು. ಅವ್ನು ಬರೀ ಕೀ ಬೆನ್ಸ್ನ ತೋರಿಸ್ತಿದ್ದ, ಅದನ್ನು ಕೊಡಿಸು ಅಂತೇಳಿ. ಅದೆಲ್ಲ ಬೇಡ, ಇದು ಸಾಕು ಅಂತ ಒಂದು ಆಟಿಕೆ ಕೂಡ ತೊಗೊಂಡ್ವಿ ಅವನಿಗೆ ಅಂತ. ಹಾಗೆ ಗ್ಲಾಸ್ ಹೌಸ್ ನೋಡೋಣ ಅಂತ ಹೋದ್ವಿ. ಗ್ಲಾಸ್ ಹೌಸ್ ಒಳಗಡೆ ಎಕ್ಸ್ಟ್ರಾ ಚಾರ್ಜ್ ಕೂಡ ಇರುತ್ತೆ. ನಾವೇನು ಪ್ರತಿ ವರ್ಷ ಹೋಗಿದ್ವಿ, ಹಾಗಾಗಿ ಈ ಸರಿ ಹೋಗಲಿಲ್ಲ. ಅದ್ರಲ್ಲಿ ಬೇರೆ ಸ್ವಲ್ಪ ಬಿಸ್ಲಿತ್ತು. ಪಾಪು ಇರೋದ್ರಿಂದನೂ ಅಷ್ಟೆಲ್ಲ ನೋಡ್ಕೊಂಬರೋಷ್ಟು ಟೈಮ್ ಇರಲಿಲ್ಲ. ಕೆಲವೊಂದು ಪ್ಲೇಸಸ್ಗೆಲ್ಲ ಹೋಗ್ಬೇಕಾಗಿತ್ತು ಅಂತೇಳಿ ಹೊರಗಡೆಯಿಂದನೇ ನೋಡಿದ್ವಿ. ನಾನು ಹೇಳಿದ್ನಲ್ವ ಆಗಲೇ, ಕಿತ್ತೂರು ರಾಣಿ ಚೆನ್ನಮ್ಮ ಸಂಸ್ಥಾಪನ ಇರುತ್ತಲ್ವ, ಆ ರೀತಿ ಪ್ರತಿಮೆಗಳೆಲ್ಲ ಮಾಡಿದರು. ತುಂಬ ವೆರೈಟಿ ಆಫ್ ಫ್ಲವರ್ ಶೋ ಕೂಡ ಅದರೊಳಗಡೆ ಇತ್ತು. ನಾವು ಹೊರಗಡೆಯಿಂದ ನೋಡಿಬಿಟ್ಟು ಹೊರಟ್ವಿ. ಹಾಗೆ ಹೊರಗಡೆಯಿಂದ ಗ್ಲಾಸ್ ಹೌಸ್ ನೋಡ್ಬಿಟ್ಟು ಬಂದ್ವಿ. ಪಾಪುಗಳು ಸ್ವಲ್ಪ ಬಾಯಾರಿಸಿದೆ ಅಂತ ಅವ್ನು ನೀರು ಕುಡಿಸೋಣ ಅಂತ ಬಂದೆ. ನೀರಿನ ವ್ಯವಸ್ಥೆ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಲಾಲ್ಬಾಗಲ್ಲಿ. ಸ್ವಲ್ಪ ದೂರದಲ್ಲೇ ನೀರಿನ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಹಾಗೆ ನಾವು ಕೆಲವೊಂದು ಫೋಟೋಸ್ ತೆಗೆಸ್ಕೊಂಡ್ವಿ. ತುಂಬ ಚೆನ್ನಾಗಿ ಮಾಡಿದರು ಫ್ಲವರ್ ಶೋನ. ಹಾಗೆ ಗ್ಲಾಸ್ ಹೌಸ್ನ ಒಳಗಡೆ ಎಲ್ಲ ಹೋಗೋಕ್ಕಾಗಲಿಲ್ವಲ್ಲ, ಹಾಗಾಗಿ ರೈತರ ಸ್ಟ್ಯಾಚು ಆಗಿರ್ಬೋದು, ಕೆಲವೊಂದು ಸ್ಟ್ಯಾಚುಗಳೆಲ್ಲ ಮಾಡಿದರು. ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹಿಸ್ಟ್ರಿ ಕೂಡ ಹೇಳ್ತಾಯಿದ್ರು ಅಲ್ಲಿ. ಎಲ್ಲ ನೋಡಿಬಿಟ್ಟು ಮುಗಿಸ್ಕೊಂಡು ಬೇರೆ ಪ್ಲೇಸ್ಗೆಲ್ಲ ಹೋಗ್ಬೇಕಾಗಿತ್ತಲ್ವ, ಹಾಗಾಗಿ ಅಲ್ಲಿಂದ ಹೊರಟ್ವಿ. ವೀಕ್ ಟೈಮಲ್ಲಾದರೆ ಟಿಕೆಟ್ ಆದರೆ, ವೀಕ್ ಟೈಮಲ್ಲಿ ಒಬ್ಬರಿಗೆ 80 ರುಪೀಸ್ ಇರುತ್ತೆ, ವೀಕೆಂಡಲ್ಲಾದರೆ 100 ರುಪೀಸ್ ಇರುತ್ತೆ. ಇನ್ನೇನು ಫ್ಲವರ್ ಶೋ ಎಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಇಲ್ಲಿಂದ ವಿಧಾನಸೌಧಕ್ಕೆ ಹತ್ತಿರ ಆಗುತ್ತೆ ಅಂದ್ಕೊಂಡು ವಿಧಾನಸೌಧಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸುಮಾರು ದಿವಸ ಆಗಿತ್ತು ವಿಧಾನಸೌಧ, ಹೈಕೋರ್ಟ್ ಇದೆಲ್ಲ ನೋಡಿದೆ. ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಹಸ್ಬೆಂಡ್ಗೂ ಲೀವ್ ಇತ್ತು, ಹಾಗೆ ಮೈದ್ನ ಕೂಡ ಲೀವ್ ಹಾಕಿದ್ರು ಅಂತೇಳಿ. ಹಾಗೆ ಬೆಂಗಳೂರಿಗೆ ಬಂದಮೇಲೆ ನಾನು ಜಾಸ್ತಿ ವಿಧಾನಸೌಧ, ಹೈಕೋರ್ಟ್ ಅವೆಲ್ಲ ನೋಡಿ ತುಂಬ ದಿವಸ ಆಗಿತ್ತು. ಹಾಗೆ ಹಸ್ಬೆಂಡು ಸರಿ ಬಾ, ಈ ಸರಿ ಹೆಂಗೆ ಫ್ಲವರ್ ಶೋ ಇರುತ್ತೆ ಅಂತೇಳಿ ಕರ್ಕೊಂಬಂದಿದ್ರಲ್ವ, ಹಾಗೆ ಅದನ್ನು ನೋಡಿಬಿಟ್ಟು ವಿಧಾನಸೌಧ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಅಂದರೆ ಸಡನ್ನಾಗೆ ಪ್ಲ್ಯಾನ್ ಆಗಿದ್ದು. ಅವ್ರಿಗೂ ಲೀವ್ ಇತ್ತಲ್ವ, ನಿಜವಾಗ್ಲೂ ಅವ್ರಿಗೂ ಪಾಪನ ಎತ್ಕೊಂಡು ಸಖತ್ ಟಯರ್ಡ್ ಆಗಿಬಿಟ್ಟಿದ್ರು ಪಾಪ. ಅದಕ್ಕೆ ಕೂರಿಸ್ಕೊ ಒಂದು 10 ನಿಮಿಷ ಅಂದರು. ಹಿಂಗೋ ಮೆಟ್ರೋ ಬರೋದು ಒಂದು 5 to 10 minutes ಲೇಟ್ ಆಗುತ್ತೆ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಪಾಪಂತೂ ಇಳಿದು ಹೋಗ್ಬಿಡ್ತಿದ್ದ ಮುಂದಕ್ಕೆ, ಹಾಗಾಗಿ ನನ್ನ ಗಟ್ಟಿಗೆ ಹಿಡ್ಕೊಂಡು ಕೂತ್ಕೊಂಡೆ. ಅಷ್ಟರೊಳಗಡೆ ಮೆಟ್ರೋ ಕೂಡ ಬಂತು. ಆ ಥರ ಖುಷಿ ಆಯಿತು. ಇನ್ನು ವಿಧಾನಸೌಧಕ್ಕೆ ಕೂಡ ಬಂದ್ವಿ. ಅಲ್ಲೆಲ್ಲ ನೀಟಾಗಿ ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ ಮೆಟ್ರೋದಲ್ಲಿ. ವಿಧಾನಸೌಧನ ಹೇಗಿದ್ರು ಹೊರಗಿಂದನೇ ನೋಡಬೇಕಲ್ವ, ಹಾಗಾಗಿ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿದ್ದೆ. ನನಗಂತೂ ತುಂಬ ಖುಷಿ ಆಯಿತು. ಸುಮಾರು ದಿವಸ ಆಯಿತು, ನಾನು ಪ್ರೆಗ್ನೆಂಟ್ ಆಗಿರೋ ಮುಂಚೆ ಹೋಗಿದ್ದು ಒಂದು ಟೈಮು. ಅದು ಬಿಟ್ಟರೆ ಮತ್ತೆ ಈಗ ಹೋಗ್ತಾ ಇದ್ದೀನಿ. 3 to 4 ಟೈಮ್ ನೋಡಿದ್ದೀನಿ. ಆದರೆ ಏನು ಮತ್ತೆ ನೋಡಿದರೆ ಹೊಸ್ದಾಗಿ ಏನೋ ನೋಡ್ತಿರೋ ಥರ ಫೀಲ್ ಆಗ್ತಿರುತ್ತೆ. ಅದರಲ್ಲೂ ಪಾಪು ಕೂಡ ಇರೋದ್ರಿಂದ ಇನ್ನೂ ಖುಷಿ ಆಗುತ್ತೆ ಅವನ ಜೊತೆಗೆ ಬಂದಿದ್ದೀವಿ ಅಂತೇಳಿ. ಹಾಗೆ ಪಾಪನೂ ಅಷ್ಟೇ ಎತ್ಕೊಳ್ಳೋಕೆ ಹೋದರೆ ಯಾರ್ದೆಲ್ಲ ಹೋಗ್ತಿದ್ದೀರಾ, ನಾನು ನೆಡ್ಕೊಂಡು ಬರ್ತೀನಿ ಅಂತ ಅವನು ಸುಮಾರು ಸರಿ ಹಠ ಮಾಡ್ತಿದ್ದ. ಸರಿ ನೆಡ್ಕೊಂಬ ಅಂತ ಹೇಳಿದರೆ, ಆದರೆ ರೋಡ್ ಬೇರೆ ಹತ್ತಿರ ಇದೆ ಅಲ್ವಾ, ಮುಂದಕ್ಕೆ ಹೋಗ್ಬಿಡ್ತಾನೆ ಅಂತ ಅವ್ನು ಕೈ ಇಟ್ಕೊಂಡೇ ನಡೆಸ್ಬೇಕು ಎಷ್ಟೊತ್ತಿದ್ರು. ಪಾಪ ಹಸ್ಬೆಂಡು ಸುಮಾರು ಹೊತ್ತು ಅವ್ನು ಕರ್ಕೊಂಡು ಓಡಾಡಿದ್ರು. ಅವ್ರಿಗೂ ಎತ್ಕೊಂಡ್ರು, ಸುಮಾರು ಹೊತ್ತು ಅವರೆಲ್ಲ ಎತ್ಕೊಂಡ್ರು. ಆದರೆ ತುಂಬ ಹಠ ಮಾಡ್ತಿದ್ರು ನಡ್ಕೊಂಬರ್ತೀನಿ ಅಂತೇಳಿ. ಹಾಗಾಗಿ ಅವನ್ನ ನಡೆಸ್ಕೊಂಡೇ ಕರ್ಕೊಂಬರ್ತಿದ್ವಿ. ಮುಂಚೆ ಎಲ್ಲ ಆಗಿದ್ರೆ ಸುಮ್ಮನೆ ಎತ್ಕೊಂಡ್ರೆ ಸುಮ್ಮನೆ ಇರ್ತಿದ್ದ. ಈಗ ಸ್ವಲ್ಪ ದೊಡ್ಡವನಾಗಿದ್ದಾನೆ, ನಡೆಯೋಕ್ಕೆ ಬೇರೆ ಬರುತ್ತೆ, 1 ನಿಮಿಷ ಕೂಡ ನಿಲ್ಲಲ್ಲ, ರೋಡ್ಗೆಲ್ಲ ಹೋಗ್ಬಿಡ್ತಾನೆ. ಹಂಗಾಗಿ ಅವನ್ನ ಸಮಾಧಾನ ಮಾಡ್ಕೊಳ್ತಾನೆ. ನಿಧಾನಕ್ಕೆ ಕರ್ಕೊಂಡು ಹೋಗ್ತಿದ್ವಿ ಮಾತಾಡ್ಕೊತ. ಚೆನ್ನಾಗಿರುತ್ತೆ ಫ್ಯಾಮಿಲಿಯೆಲ್ಲ ಈ ರೀತಿ 2 ಮಂತ್ಸ್ಗಾರ 1 ಟೈಮ್ ಈ ಥರ ಎಲ್ಲ ಹೊರಗಡೆ ಹೋಗಿರ್ತಾರೆ. ಖುಷಿ ಕೂಡ ಇರುತ್ತೆ. ಚೆನ್ನಾಗಿತ್ತು ಫ್ಯಾಮಿಲಿ ಎಲ್ಲ ಸೇರಿಬಿಟ್ಟು. ಹಾಗೆ ವಿಧಾನಸೌಧ ಎಲ್ಲ ಮುಗಿಸ್ಕೊಂಡು ಒಂದೆರಡು ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಕೂಡ ಮಾಡ್ಕೊಂಡ್ವಿ. ಹಾಗೆ ಕೆಲವೊಂದು ಪಿಕ್ಚರ್ ಕೂಡ ತೆಗೆಸ್ಕೊಂಡ್ವಿ ವಿಧಾನಸೌಧದ ಹತ್ರ. ಒಳಗಡೆ ಎಲ್ಲ ಅಲೋ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹೊರಗಡೆಯಿಂದಲೇ ನೋಡಿಬಿಟ್ಟು ಖುಷಿ ಪಡಬೇಕು ವಿಧಾನಸೌಧನ. ಆದರೂ ಬೆಂಗಳೂರಲ್ಲಿ ನೋಡ್ಬೇಕಾದ್ರೆ ಪ್ಲೇಸ್ ಅಂತೆಲ್ಲ ವಿಧಾನಸೌಧ, ಹೈಕೋರ್ಟ್, ಲಾಲ್ಬಾಗ್ ಈ ರೀತಿ ಪ್ಲೇಸ್ಗಳು ನೋಡಿದ್ರೆ ಒಂಥರ ಖುಷಿ ಬೆಂಗಳೂರಾಗಿರೋರಿಗೆ. ಹಾಗಾಗಿ ಸುಮಾರು ದಿವಸ ಆದಮೇಲೆ ನನಗೂ ತುಂಬ ಖುಷಿ ಆಯಿತು. ಹಾಗೆ ವಿಧಾನಸೌಧ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮೆಜೆಸ್ಟಿಕ್ಕಲ್ಲಿ ನೆಕ್ಸ್ಟು ಮಾಲ್ಗೆ ಹೋಗೋಣ, ಲೂಲು ಮಾಲ್ಗೆ ಅಂತ ಬಂದಿದ್ದೀವಿ. ನಾನು ಇದು 2nd ಟೈಮ್ ಅಷ್ಟೇ ಬರ್ತಿರೋದು, ಜಾಸ್ತಿ ಸಾರಿ ಬಂದಿಲ್ಲ. ಫಸ್ಟ್ ಟೈಮ್ ನನ್ನ ಅತ್ತೆ ಫ್ಯಾಮಿಲಿ ಜೊತೆಗೆ ಬಂದಿದ್ವಿ. ಅದನ್ನು ಬಿಟ್ಟರೆ ಹೀಗೆ ನಾನು ಬರ್ತಿರೋದು ಲೂಲು ಮಾಲ್ಗೆ. ಎಷ್ಟು ಇದಾವೆ ನೋಡಕ್ಕ.
ಪ್ರತಿಯೊಂದು ಬ್ರ್ಯಾಂಡ್ ಬಟ್ಟೆ ಕೂಡ ಇರುತ್ತೆ ಅಲ್ವಾ. ಅಲ್ಲಿ ಹೋಗಿದ್ವಿ ಟ್ರೆಂಡ್ಸ್ಗೆ, ಹಾಗೆ ನಾನು ಫೋಟೋ ಕೂಡ ವೀಡಿಯೋ ಕೂಡ ಮಾಡ್ಕೊಳ್ತಿದ್ದೆ. ಪಾಪು ಮಿರರ್ ನೋಡು ಅಂದರೆ ಬಟ್ಟೆ ಎಲ್ಲ ನೋಡ್ತಾ ಇದ್ದ. ಒಂಥರ ಖುಷಿ ಆಗುತ್ತೆ ಮಿರರ್ ಮುಂದೆ ಬಂದು ನಿಂತ್ಕೊಂಡ್ರೆ. ಒಂಥರ ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಅವನ್ನ ನಿಲ್ಲಿಸ್ಕೊಂಡು ವೀಡಿಯೋ ಮಾಡ್ಕೊಳ್ತಿದ್ದೆ. ಅವನಿಗೂ ಖುಷಿ ಆಗ್ತಾಯಿತ್ತು. ಕೆಲವೊಂದು ಬಟ್ಟೆ ನಾನು ನೋಡಿದೆ, ಆದರೆ ನಾನೇನೋ ಅಷ್ಟೊಂದು ಪರ್ಚೇಸ್ ಮಾಡಲ್ಲ ಮಾಲ್ಗಳಲ್ಲಿ. ಹಾಗಾಗಿ ಎಲ್ಲ ಬಟ್ಟೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಬಟ್ಟೆ ಎಲ್ಲ ನೋಡಿಬಿಟ್ಟು ಇನ್ನೇನು ಮೇಲ್ಗಡೆ ಎಲ್ಲ ಗೇಮ್ಸ್ ಎಲ್ಲ ಇರುತ್ತೆ, ಆ ಸೆಕ್ಷನ್ಗೆ ಹೋದ್ರೆ ಆಗುತ್ತೆ ಅಂತೇಳಿ ಹೋದ್ವಿ. ಗೇಮ್ ಸೆಕ್ಷನ್ಗೆ ಹೋಗಿ ನೋಡ್ಕೊಂಬರೋಣ ಅಂತ ಹೋದ್ವಿ. ನಾವೇನು ಆಟ ಆಡಲಿಲ್ಲ, ಅಂದರೆ ನೋಡಿದ್ವಿ ತುಂಬ ಚೆನ್ನಾಗಿದೆ. ಒಂದಕ್ಕೊಂದು ವೆರೈಟಿ ಆಫ್ ಗೇಮ್ಸ್ಗಳು ಕೂಡ ಅಲ್ಲಿದೆ. ಎಲ್ಲ ನೋಡಿ ಕಣ್ಣು ತುಂಬ್ಕೊಂಡು ಬರಬೇಕಷ್ಟೇ. ಎಲ್ಲ ನೋಡಿಬಿಟ್ಟು ನಾವು ಕೂಡ ಬಂದ್ವಿ. ಹಾಗೆ ಏನಾದ್ರು ತಿಂದ್ಬಿಟ್ಟು ಹೋಗೋಣ ಮಾಲಿಗೆ. ಏನು ತೊಗೊಂಡಿಲ್ಲ, ಅಟ್ಲೀಸ್ಟ್ ಏನಾದ್ರು ತಿಂದ್ಬಿಟ್ಟು ಹೋಗೋಣ ಅಂಥೇಳಿ ಗೇಮ್ ಸೆಕ್ಷನ್ ಎಲ್ಲ ನೋಡಿಕೊಂಡು ಪ್ರತಿಯೊಂದು ನೋಡಿಕೊಂಡು ಬರ್ಗರ್ ತೊಗೊಂಡ್ರಾಗುತ್ತೆ ಅಂಥೇಳಿ ಸರಿ ಬರ್ಗರೇ ಆರ್ಡ್ರ್ ಮಾಡೋಣ ಅಂಥೇಳಿ ಬರ್ಗರ್ನೇ ಆರ್ಡ್ರ್ ಮಾಡಿ, ಹಾಗೆ ಹಾಗೆ ಅದ್ರ ಜೊತೆ ಕೋಕೋ ಕೋಲಾ ಕೂಡ ಆರ್ಡ್ರ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು. ಅಂದರೆ ಮಾಲಲ್ಲಿ ಬಂದರೆ ನಾವೇನು ಪರ್ಚೇಸ್ ಮಾಡಲ್ಲ, ಆದರೆ ಏನಾದ್ರು ತಿಂದ್ಬಿಟ್ಟಂತೂ ಹೋಗ್ತೀವಿ. ಖುಷಿ ಆಯಿತು ಫ್ಯಾಮಿಲಿ ಜೊತೆ ಈ ರೀತಿ ಎಲ್ಲ ಹೊರಗಡೆ ಬಂದರೆ ಒಂಥರ ನಮಗೂ ಖುಷಿ ಆಗುತ್ತೆ. ಹಾಗೆ ತುಂಬ ಚೆನ್ನಾಗಿತ್ತು ಬರ್ಗರ್ ಕೂಡ. ಬರ್ಗರು ತಿಂದು ಮುಗಿಸ್ಕೊಂಡು ಇನ್ನೇನು ಹೊರಡೋಣ, ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂಥೇಳಿ ಹೊರಟ್ವಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಯಾವಾಗಲೂ ನೋಡ್ತಾಯಿರಿ, ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.